ಡೆಲ್ಲಿಯಲ್ಲಿ ಭೇಟಿ, ತುಮಕೂರಲ್ಲಿ ಭೇಟಿ, ಮನೆಯಲ್ಲಿ 3 ಜನ ದಲಿತ ಸಚಿವರುಗಳ ಭೇಟಿ, ಮೈಸೂರಲ್ಲಿ ಮಾದೇವಪುರ ಭೇಟಿ, ಇದು ಈ ಸ್ಪೀಡ್ ಇದೆಯಲ್ಲ ಸರ್, ಈಸ್ ಇಂಡಿಕೇಟ್ ಬೇರೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ದಿನಕ್ಕೆ ವಾರಕ್ಕೆ ನಾನೇ ಒಂದು 4-5 ಮಂತ್ರಿಗಳಿಗೆ ಮೀಟ್ ಮಾಡ್ತೀನಿ. ಹಂಗಂದ್ರೆ ಎಲ್ಲರ ಹತ್ರ ಸಪ್ರೇಟಾಗಿ ನಂದು ಅಡ್ಜಸ್ಟ್ಮೆಂಟ್ ಇದೆಯಾ ಇದ್ರ ಬಗ್ಗೆ? ನಾನು ಹೇಳಿದಾಗೆ ಈಗ ನೀವು ಈ ಸಂದರ್ಭದಲ್ಲಿ ಭೇಟಿಯಾದಾಗ ಸಹಜವಾಗಿ ಏನು ಬ್ರೇಕಿಂಗ್ ನ್ಯೂಸ್ ಆಗ್ತವೆ ಅಷ್ಟೇ. ಬಟ್ ಅದ್ರ ಹಿಂದೆ ಏನೂ ಇಲ್ಲ ಅಂತ ಎಲ್ಲ ಸಚಿವರು ಸ್ಪಷ್ಟೀಕರಣ ಕೊಟ್ಟಾಗ ಈಗ ಯಾರಾನ ಹೇಳಿದಾರ, ಒಬ್ಬರು ಕಾಂಗ್ರೆಸ್ ಶಾಸಕರು ಹೇಳಿದಾರ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇದೆ ಅಂತ, ಒಬ್ಬರು ಸಚಿವರು ಹೇಳಿದಾರ ಖಾಲಿ ಇದೆ ಅಂತ, ಹೈಕಮಾಂಡ್ ಅವ್ರು ಏನಾದರೂ ಇಲ್ಲಿ ವೀಕ್ಷಕರನ್ನ ಕಳಿಸಿದಾರ, ಏನಿದೆ ಅಪ್ಪ ಸಿಚುವೇಶನ್ ತಿಳ್ಕೊಂಡು ಬನ್ನಿ ಅಂತ, ಅಥವಾ ಹೈಕಮಾಂಡ್ದವ್ರು ಹೇಳಿದಾರ ಕುರ್ಚಿ ಖಾಲಿ ಇದೆ ಅಂತ? ಏನೂ ಇಲ್ಲ. ನಮ್ಮ ಹೋರಾಟ ಇರೋದು ಕಾನೂನಾತ್ಮಕವಾಗಿ, ಸಂವಿಧಾನಿಕವಾಗಿ. ನಿಮ್ಮ ಗವರ್ನರ್ ಕಚೇರಿ ದುರುಪಯೋಗ ಆಗ್ತಾ ಇರೋದು, IT ED ಆಫೀಸ್ಗಳು, IT ED ದುರುಪಯೋಗ ಆಗ್ತಾ ಇರೋದು, ದಟ್ ಈಸ್ ವಾಟ್ ಈಸ್ ಅವರ್ ಬ್ಯಾಟಲ್ ಅಗೇನ್ಸ್ಟ್. ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಒಂದೇ ಧ್ವನಿನಲ್ಲಿ ಮಾತಾಡ್ತಾ ಇದ್ದೀವಲ್ಲ, ಗೊಂದಲ ಎಲ್ಲಿದೆ? ಈಗ ವಿಜೇಂದ್ರ ಅವ್ರು ದಿನ ಹೇಳ್ತಾ ಇದ್ದಾರೆ, ಆವಾಗ ಮುಹೂರ್ತ ಫಿಕ್ಸು, ಇವಾಗ ಮುಹೂರ್ತ ಫಿಕ್ಸು. ಅಲ್ಲಿ ಎನಿವೇ ಅಲ್ಲಿ ಅವ್ರಿಗೆ ಒಪ್ತಾ ಇಲ್ಲ. BJP ರಾಜ್ಯಾಧ್ಯಕ್ಷರಾಗಿ ನೀವು ಇಲ್ಲೇ ಬಂದ್ಬಿಡಿ, ನಮ್ಮ ಪಕ್ಷದ ಬಗ್ಗೆ ನಮ್ಗಿಂತ ಜಾಸ್ತಿ ಅವ್ರಿಗೆ ಗೊತ್ತಿದ್ದಂಗೆ ಹೇಳ್ತಾರೆ ಅವರು. ಈಗ ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನೀವು ಹೇಳಿದ್ರಲ್ಲ, ನಮ್ಮದು ತುಮಕೂರು ಸಭೆ, ಅಲ್ಲಿ ಅವ್ರದ್ದು ಎಲ್ಲೆಲ್ಲಿ ಸಭೆ ಆಯಿತು, ಹುಬ್ಳಿ ಸಭೆ ಆಯಿತು, ದಾವಣಗೆರೆ ಸಭೆ ಆಯಿತು, ಬೆಂಗಳೂರು ಸಭೆ ಆಯಿತು. ಮಾಧ್ಯಮದಲ್ಲಿ ಬಂದು ಸೀನಿಯರ್ ಲೀಡರ್ಸು ನಾವು ಸೈಕಲ್ ತುಳಿಬೇಕಾದ್ರೆ, ಪಕ್ಷ ಕಟ್ಟಬೇಕಾದ್ರೆ ಅವ್ನು ಕಣ್ಣು ಬಿಟ್ಟಿರಲಿಲ್ಲ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಅವ್ರ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಪಕ್ಷದ ಬಗ್ಗೆ ಮಾತಾಡಕ್ಕೆ ತಯಾರಿದ್ದಾರೆ. ಸೊ ಫಸ್ಟು ಅಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಅವ್ರು ತಿಳ್ಕೊಳ್ಳಿ. ನಮ್ಮ ಪಕ್ಷದ ಬಗ್ಗೆ, ನಮ್ಮ ಹೈಕಮಾಂಡಿಗೆ ಬಗ್ಗೆ, CM ಬಗ್ಗೆ, DCM ಬಗ್ಗೆ ಮಾತಾಡೋದಕ್ಕಿಂತ ಫಸ್ಟು ಅವ್ರ ಕುರ್ಚಿ ಉಳಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳ ಕುರ್ಚಿ ಕಾಯಮಾಗಿದೆ, ಗಟ್ಟಿಯಾಗಿದೆ. ದೆರ್ ಈಸ್ ನೋ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ದೆರ್ ಈಸ್ ನೋ ಆಂಬಿಗ್ವಿಟಿ. ಅಲ್ಲೇ ಆಂಬಿಗ್ವಿಟಿ ಇರೋದು. ಪಾಪ ರಾಜ್ಯಾಧ್ಯಕ್ಷರ ಕುರ್ಚಿ ಅಲ್ಲಾಡ್ತಾ ಇದೆ. ಮೊನ್ನೆ ಒಂದು ವಿರೋಧ ಪಕ್ಷದ ನಾಯಕರ ಮೇಲೆ ಮೇಲ್ಮನೆ ಕೆಳಗಿನ ಮನೆ ಇಬ್ಬರದು ವಿರೋಧ ಪಕ್ಷದ ನಾಯಕರದ್ದು ದಾಖಲೆಗಳು ಬಿಡುಗಡೆ ಮಾಡಿದಾಗಿಂದ ಅವ್ರ ಕುರ್ಚಿ ಅಲ್ಲಾಡ್ತಾ ಇದೆ. ಅದಕ್ಕೆಲ್ಲರೂ ಸುಮ್ಮನೆ ಆಗಿಬಿಟ್ಟಿದ್ದಾರೆ ಈಗ. ಇದೆಲ್ಲ ಅಟೆನ್ಷನ್ ಡೈವರ್ಷನ್ ಟ್ಯಾಕ್ಟಿಕ್ಸ್ ಇವ್ರದ್ದು. ಸೈಡ್ ಲೈನ್ ಹೆಂಗೆ ಆಗ್ತದೆ ರೀ? ಅವರೇ ಅಲ್ಲ ತನಿಖೆ ಮಾಡ್ತಾ ಇರೋದು. ಇವ್ರ ಕೈ ಗೊಂಬೆಗಳೇ ಅಲ್ವಾ ತನಿಖೆ ಮಾಡ್ತಾ ಇರೋದು. ಸೈಡ್ ಲೈನ್ ಯಾವಾಗ ಆಗುತ್ತೆ ಅಂದರೆ, ತನಿಖೆ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಸೈಡ್ ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಬೇಕು. IT ED ನಮ್ಮ ಕೈಲಿದೆಯಾ? CBI ನಮ್ಮ ಕೈಲಿದೆಯಾ? ಇವ್ರ ಕೈಲೇ ಇರೋದಲ್ವಾ? ಸೊ ಇವ್ರ ಆದೇಶದ ಮೇಲೆ ತಾನೇ ಅವರೆಲ್ಲ ಬಂದಿರೋದು. ಎಷ್ಟು 24 ತಾಸು ಒಳಗಡೆ ಗವರ್ನರ್ ನೋಟಿಸ್ ಕೊಡ್ತಾರೆ, 12 ತಾಸು ಒಳಗಡೆ ED ಎಂಟರ್ ಆಗುತ್ತೆ, 6 ತಾಸು ಒಳಗಡೆ ನೋಟಿಸ್ ಕೊಡ್ತಾರೆ, ECIR ದಾಖಲೆ ಮಾಡಲಿಕ್ಕೆ ಇದು ಮಾಡ್ತಾರೆ. ಸೊ ಡೈವರ್ಷನ್ ಮಾಡೋದು ನಮ್ಮ ಕೈಲಿದೆಯಾ, ಅವ್ರ ಕೈಲಿದೆಯಾ? ಸೊ ಅದರಿಂದ ಇದೆಲ್ಲ ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದು ನಿಲ್ಲಿಸ್ಬಿಟ್ಟು ಸ್ವಲ್ಪ ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಸ್ವೀಕಾರ ಮಾಡಿಬಿಟ್ಟು ನೀತಿಗಳ ರೂಪಿಸೋದಿರ್ಬೋದು, ಯೋಜನೆಗಳ ಬಗ್ಗೆ ಇರ್ಬೋದು, ನೀವು ಹೇಳಿ, ವಿ ವಿಲ್ ಕನ್ಸಿಡರ್ ದ್ಯಾಟ್. ಆಫ್ಟರ್ ಆಲ್ ಯು ಆರ್ ಆಲ್ಸೋ ಅಪೋಸಿಷನ್. ನಾವೇನು ನಿಮ್ಮ ಮಾತಿಗೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡಲ್ಲ. ಕೊಡಿ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡಿ ನಮ್ಮ ಸರ್ಕಾರದ ಬಗ್ಗೆ, ಆಡಳಿತದ ಬಗ್ಗೆ. ವಿ ವಿಲ್ ಟೇಕ್ ಕರೆಕ್ಟಿವ್ ಮೆಜರ್ಸ್ ಇಫ್ ಎನಿ. ಬರೇ ವೈಯಕ್ತಿಕವಾಗಿ ಹೋಗಿ ಈಗ ಅವ್ರ ತಟ್ಟೆನಲ್ಲೇ ಹೆಗ್ಗಣಗಳು ಬಿದ್ದಿವೆ, ಹೆಗ್ಗಣಗಳು ರಾಶಿ ಬಿದ್ದಿವೆ. ನೈತಿಕತೆ ಬಗ್ಗೆ ಇವ್ರು ಮಾತಾಡ್ತಾರೆ.